ಜೈ ಶ್ರೀರಾಮ್. ನಾನು ಅಜಿತ್ ಮುಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈ ರಾಜಕೀಯ ಅಂದಾಗ ಅದರಲ್ಲಿ ಒಂದಿಷ್ಟು ನಾಯಕರು ಅಂತ ಇರ್ತಾರೆ. ಆ ನಾಯಕರಲ್ಲಿ ದುರಂತ ನಾಯಕ ಅಂತ ಒಂದಿಷ್ಟು ಜನ ಇದ್ದೇ ಇರ್ತಾರೆ. ಅಂದರೆ ಪಾಪ ಅವ್ರು ಏನೇ ಪಕ್ಷಕ್ಕೆ ಎಷ್ಟೇ ಬೇಕಾದರೂ ಗೇಮೇ ಮಾಡಿದರೂ ಕೂಡ ಅವರಿಗೆ ಅವರು ಇಷ್ಟಪಟ್ಟಂಥ ಹುದ್ದೆ ಸಿಗೋದೇ ಇಲ್ಲ. ಈ ವಿಚಾರಕ್ಕೆ ನಿಮಗೆ ಥಟ್ ಅಂತ ನೆನಪಾಗಿದ್ದು ಯಾರು ಅಂತ ನಾನು ಹೇಳ ಖಂಡಿತ ಹೇಳಲೇಬೇಕಾಗುತ್ತೆ. ಇದು ಜಿ ಪರಮೇಶ್ವರ್ ಅವ್ರ ಬಗ್ಗೆನೇ ಹೇಳ್ತಾ ಇರುವಂಥದ್ದು. ಅವರು ಪಾಪ ಈ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದಂತಹ ಈ ಕೃಷಿ ಅಂತ ಹೇಳ್ತಾರಲ್ಲ, ಜಮೀನಲ್ಲಿ ಉಳುಮೆ ಮಾಡಿದ್ರಲ್ಲ, ಅದು ಪಕ್ಷಕ್ಕೆ ಮಾಡಿದ್ರು. ಪಾಪ ಆ ಪಕ್ಷ ಅವ್ರನ್ನ ಕನ್ಸಿಡರ್ ಮಾಡಲೇ ಇಲ್ಲ. ಅವ್ರ ಪಾಪ ಯಾವಾಗ ಮೈಕ್ ಹಿಡಿದ್ರು ಕೂಡ ಒಂದು ಹತಾಶೆಯಿಂದ, ನಿರಾಸೆಯಿಂದ ಮಾತಾಡ್ತಾರೆ. ಅಲ್ಲ, ನಾನೆಲ್ಲೋ ಇರಬೇಕಾಗಿತ್ತು, ಇಲ್ಲಿದ್ದೀನಿ ಅನ್ನೋದೊಂದು ಭಾವನೆ ಅವರ ಭಾಷೆಯಲ್ಲಿ ಕಾಣುತ್ತೆ. ಈ ವಿಚಾರ ಏನಕ್ಕೆ ಈಗ ಪ್ರಸ್ತುತ ಅಂತ ನೀವು ಕೇಳಿದ್ರೆ, ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಜಿ ಪರಮೇಶ್ವರ್ ಅವರು. ಏನಪ್ಪ ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವ್ರ ಪಾಪ ಅವರು ಈಗ ಸ್ಟೆಪ್ ಔಟ್ ಆದ್ರಲ್ಲ, ಮುಖ್ಯಮಂತ್ರಿ ಸ್ಥಾನದಿಂದ ಅಧಿಕಾರ ಹಸ್ತಾಂತರ ಅಂತ ಒಂದು ಸಂಭ್ರಮ ಆಯ್ತಲ್ಲ, ಆ ಟೈಮಲ್ಲಿ ಹೈಕಮಾಂಡ್ ಹತ್ರ ಜಿ ಪರಮೇಶ್ವರ್ ಅವರು ಸಿ ಎಂ ಆಗಬೇಕು, ಅವರೇ ಸಿ ಎಂ ಕ್ಯಾಂಡಿಡೇಟ್ ಅಂತ ಹೇಳಿ ಹೋಗಿದ್ರು. ಆದರೆ ಹೈಕಮಾಂಡ್ ಲೆಕ್ಕಾಚಾರ ಬೇರೆಯೇ ಇತ್ತು. ಹಾಗಾಗಿ ನಾನು DCM ಆಗ್ಬಿಟ್ಟೆ ಅಂತ ನೋವನ್ನು ತೋಡ್ಕೊಂಡ್ಬಿಟ್ಟಿದ್ದಾರೆ. ತೋಡಿದ್ದು ಹಿಂಗಿತ್ತು ಅಂತ ಕೇಳಿದ್ರೆ ಕೆಳಗಡೆ ಬಾವಿಯಲ್ಲಿ ನೀರು. ಆಯಿತಾ? ಇದೆಲ್ಲ ಆದಾಗ ಇನ್ನೊಂದು ಪ್ರಶ್ನೆ, BJPಯಲ್ಲಿ ಬರಲಿಲ್ಲ, JDS ಅಲ್ಲಿ ಬರಲಿಲ್ಲ, ಬಂದಿದ್ದು ನಮ್ಮ ಕಾಂಗ್ರೆಸ್ಸಲ್ಲಿಯೇ. ಏನಪ್ಪ ಅಂತ ಕೇಳಿದ್ರೆ, ಈ ಸಿದ್ದರಾಮಯ್ಯನವರು ಅವರ ಅಧಿಕಾರ ಹಸ್ತಾಂತರ ಮಾಡುವಾಗ DK ಶಿವಕುಮಾರ್ ಹೆಸರನ್ನ ಹೇಳ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಅಲ್ಲ, ಜಿ ಪರಮೇಶ್ವರ್ ಹೆಸರನ್ನ ಹೇಳಿದ್ದಾರೆ ಅಂದರೆ DK ಶಿವಕುಮಾರ್ ಅವರಿಗೆ ಒಂದು ಹುದ್ದೆ, CM ಹುದ್ದೆಯನ್ನು ತಪ್ಪಿಸುವಂತಹ ಕೊನೆಯ ಪ್ರಯತ್ನ ಕೂಡ ಸಿದ್ದರಾಮಯ್ಯನವರು ಮಾಡಿದ್ರ? ಪ್ರಶ್ನೆ ಬಂದೇ ಬರುತ್ತಲ್ವಾ, ಬರಲೇಬೇಕಾಗುತ್ತೆ. ಅದರಲ್ಲಿ ಈಗ ಅಲ್ಲೊಂದು 2 ಬಣ ಅಂತ ಆಗಿದೆ. ಒಂದಿಷ್ಟು CM ಸಿದ್ದರಾಮಯ್ಯ ಇದ್ರಲ್ಲ, ಆಗಿನವ್ರದ್ದು ಬಣ, ಈಗ CM ಆಗಿರೋರ DK ಶಿವಕುಮಾರ್ ಅವರ ಬಣ. ಅವರ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಈಗ ನೀನಾ ಅನ್ನೋ ವಾರನ್ನು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಈ ವಿಚಾರಕ್ಕೆ ಮಧ್ಯದಲ್ಲಿ ಗೊತ್ತಿಲ್ಲ ಪರಮೇಶ್ವರ್ ಅವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಮಾತಾಡಿದ್ರು, ಆಡಿದ ಮಾತು ಎಲ್ಲಿ ತನಕ ಹೋಗಿದೆ? ಖಂಡಿತ ಹೈಕಮಾಂಡ್ ತನಕ ಹೋಗಿಯೇ ಹೋಗುತ್ತೆ. ಅಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಕಾಂಗ್ರೆಸ್ ಒಂಥರ ಮನೆಯೊಂದು ಮೂರು ಬಾಗಿಲು, ಈ ಥರದಲ್ಲಿ ಏನೋ ಆಗ್ಬಿಟ್ಟಿದೆ ಅನ್ನೋದನ್ನು ಮೀಡಿಯಾ ಮುಂದೆ ಬಂದು ಹೇಳ್ತಿರಲ್ಲ. ಜನ ಏನು ಯೋಚನೆ ಮಾಡಬೇಕು? ಇಲ್ಲಿ ಭಾರತ ಅಂತ ತಗೊಂಡ್ರೆ ಇರೋದೇ ಗಟ್ಟಿಯಾದ ರಾಜ್ಯ ಕರ್ನಾಟಕ ಕಾಂಗ್ರೆಸ್ಸಿಗೆ. ಹಾಗಾಗಿ ಇಲ್ಲೇ ನಮ್ಮದು ಒಡಕಿದೆ ಅಂತ ನೀವು ಹೇಳಿಬಿಟ್ರೆ, ನಾಳೆ ದಿವಸ ಚುನಾವಣೆ ಬಂದಾಗ, ಪ್ರಚಾರ ಕಾರ್ಯ ಶುರುವಾದಾಗ, ನಾವು ಗೆಲ್ಲಬೇಕು ಅನ್ನಿಸಿದಾಗ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಹೈಕಮಾಂಡು ಯೋಚನೆ ಮಾಡಬೇಕಲ್ವ? ಹೈಕಮಾಂಡ್ ಅಲ್ಲಿ ಬೇರೆ ನಮ್ಮ ರಾಜ್ಯದಿಂದಲೇ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೂರಿಸಿದ್ದೀವಿ. ಅವರು ಯೋಚನೆ ಮಾಡ್ತಾರೆ. ಅವರು ಯೋಚನೆ ಮಾಡಿದಾಗ, ಅವರು ಪ್ರಶ್ನೆ ಕೇಳಿದಾಗ ನಿಮ್ಮ ಹತ್ರ ಉತ್ತರ ಇರಬೇಕಾಗುತ್ತೆ. ಹಾಗಾಗಿ ಜಿ ಪರಮೇಶ್ವರ್ ಅವರೇ, ನೀವು ಬೆಟರ್, ನಿಮ್ಮ ಹತ್ರ ಒಂದು ಒಳ್ಳೆ ಶಬ್ದ ಇದೆ, ಗೊತ್ತಿಲ್ಲ ಅನ್ನೋದು. ನಿಮ್ಗೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಗೊತ್ತಿಲ್ಲ ಅಂದ್ಬಿಡಿ. ಅದು ನಮ್ಮ ಕನ್ನಡಿಗರಿಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ, ಸಮಸ್ಯೆನೇ ಇಲ್ಲ. ಜೊತೆಗೆ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಈ ವಿಚಾರ ಮಾತಾಡದೇ ಇದ್ರೆ ತಪ್ಪಾಗುತ್ತಲ್ವ? DK ಅವರಿಗೆ ಈ ಮುಖ್ಯಮಂತ್ರಿ ಸ್ಥಾನ ಸಿಗಬಾರದು ಅನ್ನೋ ಕಾರಣಕ್ಕೆ ಎಲ್ಲಿ ತನಕ ಹೋಗಿರಬಹುದು ನಮ್ಮ ಸಿದ್ದರಾಮಯ್ಯನವರು. ಅವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ವೇದಿಕೆಯಲ್ಲಿ ಹೇಳಿದರು. ಏನಪ್ಪ ಅಂತ ಕೇಳಿದ್ರೆ, ನಮ್ಮ ಅಪ್ಪನವರು ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ. ಮುಂದಿನ ಒಂದು ನಾಯಕತ್ವ ಅನ್ನೋದು ಈ ಅಹಿಂದ ವ್ಯಕ್ತಿತ್ವ ಅಥವಾ ತಲೆ ಬೀಸಿ ಇರೋರು ಯಾರು ಇರ್ತಾರಲ್ಲ, ಅವರಿಗೇ ಸಿಗಬೇಕು ಅಂತ ಸತೀಶ್ ಜಾರಕಿಹೊಳಿಯವರ ಹೆಸರನ್ನು ಹೀಗೆ ಮುಂದೆ ಬಿಟ್ಟಿದ್ರು. ಸೊ ಈ ಸಿದ್ದರಾಮಯ್ಯನವರಿಗೆ ಅವರು ಹೋಗ್ತಾ ಇರೋದು ಚಿಂತೆ ಇರಲಿಲ್ಲ. ಆ ಜಾಗಕ್ಕೆ DK ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಅನ್ನೋ ಚಿಂತೆ ಇದೆಯಾ ಅನ್ನೋದು ಇಲ್ಲಿ ಪದೇ ಸಾಬೀತಾಗ್ತಾ ಇದೆ. ಅಲ್ಲಿ ಪರಮೇಶ್ವರ್ ಹೇಳ್ತಾರೆ, ಇಲ್ಲ ಸರ್, ಅವ್ರು ಹೋಗುವಾಗ ನನ್ನ ಹೆಸರೇ ಸಜೆಸ್ಟ್ ಮಾಡಿ ಹೋಗಿದ್ರು, ಆಮೇಲೆ ಅವ್ರ ಲೆಕ್ಕಾಚಾರ ಬೇರೆ ಇತ್ತು ಹೈಕಮಾಂಡ್ ಅವ್ರದ್ದು, ಹಾಗಾಗಿ DK ಶಿವಕುಮಾರ್ ಆಗ್ಬಿಟ್ರು ಅಂತ ಅವ್ರು ಹೇಳ್ತಾರೆ. ಸಿದ್ದರಾಮಯ್ಯನವರ ಮಗ ವೇದಿಕೆ ಮೇಲೆ ಮೈಕ್ ಎದುರುಗಡೆ ಕ್ಯಾಮ್ರಾ ಆನ್ ಇರುವಾಗ ಹೇಳ್ತಾರೆ, ಅಹಿಂದ ನಾಯಕತ್ವದ ಬಗ್ಗೆ ನಮ್ಮಪ್ಪ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಇರೋದಕ್ಕೆ ಅವರ ನೆಕ್ಸ್ಟ್ ನಾಯಕತ್ವ
ಅಹಿಂದ ಏನು ಮನಸ್ಥಿತಿ ಇದೆಯಲ್ಲ ಅವರಿಗೇ ಹೋಗಬೇಕು ಅಂತ ಸತೀಶ್ ಜಾರಕಿಹೊಳಿ ಹೆಸರು ಹೇಳ್ತಾರೆ. ಸೊ ಇಲ್ಲಿ ಎರಡು ಬೇರೆ ಹೆಸರು ಬೇರೆ ಲೆಕ್ಕಾಚಾರ, ಆದರೆ ಒಂದು ಹೆಸರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಸಿದ್ದರಾಮಯ್ಯನವರು ಸಹಿಸ್ತಾ ಇಲ್ವಾ? ಮೊನ್ನೆ ಇನ್ನೊಂದು ಹೇಳಿದ್ರು, ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತಗೊಂಡಿದ್ದೀನಿ, ಆದರೆ ಅಹಿಂದದೊಂದು ಸಮಾವೇಶ ಮಾಡಬೇಕು, ಅಹಿಂದದೊಂದು ಹೋರಾಟ ಮಾಡಬೇಕು, ಇದನ್ನು ಕೂಡ ಹೇಳಿದ್ದಾರೆ. ಅಲ್ಲಿಗೆ ಇಲ್ಲೊಬ್ಬ ಕಟ್ಟರ್ ಹಿಂದೂ ಅಂತ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸಾಬೀತು ಮಾಡ್ಕೊಂಡಿದ್ದಾರೆ. ಅಲ್ಲಿ ನದಿಲಿ ಸ್ನಾನ ಮಾಡಿದ್ರೆ ಪಾಪ ಹೋಗ್ಬಿಡುತ್ತಾ, ಬಡತನ ಹೋಗ್ಬಿಡುತ್ತಾ ಅಂತ ಕಾಂಗ್ರೆಸ್ ಕೇಳಿದ್ದಾಗಲೂ ಕೂಡ ಕುಂಭಮೇಳಕ್ಕೆ ಹೋಗಿ ಬಂದಿದ್ರು. ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಈ ಅಂಬಾನಿ ಮದುವೆಗಾಗಿರಬಹುದು ಅಥವಾ ಅದಾನಿ ಅವ್ರದ್ದು ಭೇಟಿಯಾಗಿರ್ಬೋದು, ಕಾಂಗ್ರೆಸ್ಸಿಗೆ ಒಂಥರ ಹಿಂಗೆ ನುಂಗಲಾರ್ದ ತುತ್ತು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅವರ ಲೈಫ್ ಸ್ಟೈಲ್ ಏನಿದೆ ಅದನ್ನು ಬದುಕ್ತಾ ಇದ್ದಾರೆ. ಅವರನ್ನ ಇಲ್ಲಿಗೆ ತರೋ ತನಕ ಏನೆಲ್ಲ ಹಿಂಸೆ ಕೊಟ್ಟರು, ಏನೆಲ್ಲ ಸಮಸ್ಯೆ ಕೊಟ್ಟರು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಅವರು ಒಂದು ಕಾಲದಲ್ಲಿ ಬಾಯಿ ತೆಗೆದ್ರೆ ಸಾಕು, ಪ್ರಯತ್ನಕ್ಕೂ ಫಲ ಇದೆ, ಪ್ರಾರ್ಥನೆಗೂ ಫಲ ಇದೆ ಅಂತ ಪ್ರಾರ್ಥನೆ ಅಂತ ಪ್ರದೀಪ್ ಈಶ್ವರ್ ಅವರು ಮೋಟಿವೇಶ್ನಲ್ ಸ್ಪೀಚ್ ಕೊಟ್ಟು ತಲೆಗೆ ಶೂಟ್ ಹಾಕ್ತಾ ಇದ್ರಲ್ಲ, ಅದಕ್ಕಿಂತ ಜಾಸ್ತಿನೇ ಮಾತಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು. ಆದರೆ ಈಗ ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತ ಏನೋ ಒಂದು ಮಾಡ್ತಾ ಇದ್ದಾರೆ. ವಿಪಕ್ಷಗಳಿಗೂ ಕೂಡ ದಿಕ್ಕೆಟ್ಟು ಹೋದ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ಹಾಗೆ ದುಬಾರಿ ದುನಿಯಾ ಅಂತ ಎಲ್ಲೆಲ್ಲೋ ಹೋಗಿ ನೋಡಬೇಕಾಗಿಲ್ಲ, ಕರ್ನಾಟಕವೇ ಭಯಂಕರ ದುಬಾರಿ ಕೂಡ ಆಗಿದೆ, ಅದನ್ನು ಮಾಡಿದ್ದಾರೆ. ಈ ಟೈಮಲ್ಲಿ ಜಿ ಪರಮೇಶ್ವರ್ ಅವರ ಮಾತು ಏನೆಲ್ಲ ಚರ್ಚೆಗಳನ್ನು ಹುಟ್ಟಾಕಿದೆ. ಬಾಕಿ ಜನಸಾಮಾನ್ಯರಲ್ಲಿ ಬಿಟ್ಟಾಕಿ ಕಾಂಗ್ರೆಸ್ ಪಕ್ಷದ ಒಳಗಡೆ ನಾನೇ ಸಿ ಎಮ್ ಆಗಬೇಕಿತ್ತು, ಸಿದ್ದರಾಮಯ್ಯನವರು ನನ್ನ ಹೆಸರನ್ನ ರೆಕಮೆಂಡ್ ಮಾಡಿದರು, ಆದರೆ ಡಿ ಕೆ ಶಿವಕುಮಾರ್ ಆದರು, ಹೈಕಮಾಂಡ್ ಲೆಕ್ಕಾಚಾರ ಬೇರೆ ಇತ್ತು. ಇದು ಹೇಳಿದಾಗ ನಾಳೆ ದಿವಸ ಈ ಕಾಂಗ್ರೆಸ್ ಪಕ್ಷದ ಒಳಗಡೆ ಚಾ ಬಿಸ್ಕೆಟು ತಿನ್ಕೊಂಡು ಒಂದು ಮೀಟಿಂಗ್ ಮಾಡೋಣ ಅಂದರೆ ಅಲ್ಲೊಂದು ಸಂವಹನ ಅನ್ನೋದು ನೆಟ್ಟಗಾಗುತ್ತಾ? ಇದ್ರ ಬಗ್ಗೆ ಪ್ರಶ್ನೆ ಕೇಳಬೇಕಾಗುತ್ತೆ. ಪ್ರಶ್ನೆ ಕೇಳಿದ್ರು ಬಿಟ್ಟರು ತಪ್ಪಿಲ್ಲ, ಆದರೆ ಪ್ರಶ್ನೆ ಒಂದು ಬರುತ್ತಲ್ಲ, ಬಂದೇ ಬರುತ್ತೆ. ಸೊ ಸಿದ್ದರಾಮಯ್ಯನವರೇ, ಡಿ ಕೆ ಶಿವ್ರನ್ನ ತಡೆಯೋಕ್ಕೆ ನಿಮ್ಗೆ ಆಗಿಲ್ಲ. 13 ತಿಂಗಳಲ್ಲಿ ಮೈತ್ರಿ ಸರ್ಕಾರ JDS ಜೊತೆಗೆ ಮಾಡಿಕೊಂಡು ಕುಮಾರಸ್ವಾಮಿ ಇಳಿಸೋದು ಸುಲಭ ಆಗಿರಲಿಲ್ಲ. ಸೊ ಇನ್ನು ಮುಂದೆ ಏನು ಮಾಡ್ತೀರಾ? ನಿಮಗೆ ಬಿಟ್ಟಿದ್ದು. ಅದು ತೀರಾ ಮೂಡಾ ಸೈಟನ್ನು ವಾಪಸ್ ಕೊಟ್ಟಷ್ಟು ಈಸಿ ಅಲ್ಲ. ಇನ್ನೂ ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಒತ್ತಿ. ಜೈ ಶ್ರೀರಾಮ್.